ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಸ್ನ್ಯಾಕ್ಸ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಬೆಣ್ಣೆ ಮುರ್ಕು ಸಂಜೆ ಟೀ ಕಾಫಿಗೆ ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಊಟಕ್ಕೂ ಸಹ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ. ಅದು ಹೇಗೆ ಮಾಡೋದಂತ ನೋಡೋಣ. ಒಂದು ಬೌಲ್ಗೆ 1.5 ಪಾವು ಅಕ್ಕಿ ಹಿಟ್ಟು, ನಾನಿಲ್ಲಿ ಪಾವಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಬಟ್ಲು ಗ್ಲಾಸು ಏನು ಬೇಕಾದರೂ ಯೂಸ್ ಮಾಡ್ಕೊಂಡು ತೊಗೊಳ್ಬೋದು. ನಿಮಗೆ ಹೇಗೆ ಅಳತೆನಲ್ಲಿ ನೋಡೋಕ್ಕಾಗುತ್ತೆ ಹಾಗೆ ತೊಗೊಳ್ಳಿ. ಅದಕ್ಕೆ ಅರ್ಧ ಪಾವು ಕಡಲೆ ಹಿಟ್ಟು, ಅದಕ್ಕೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಓಂಕಾಳು ಇರಲಿಲ್ಲ, ಸೊ ನಾನು ಓಂಕಾಳು ಯೂಸ್ ಮಾಡಿಲ್ಲ. ಓಂಕಾಳು ಇದ್ದವರು ಇಷ್ಟಪಡೋದು ಯೂಸ್ ಮಾಡ್ಬೋದು ಜೀರಿಗೆ ಜೊತೆ. ಮತ್ತು ಇಂಗು ಸಹ ಯೂಸ್ ಮಾಡ್ಬೋದು, ಬಟ್ ನಾನಿಲ್ಲಿ ಇಂಗು ಹಾಕಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿರಲ್ಲ ಸ್ಮೆಲ್ಲು, ಫ್ಲೇವರ್ಸ್ ನನಗೆ ಇಷ್ಟ ಆಗೋಲ್ಲ, ಸೊ ಅದಕ್ಕೆ ನಾನು ಹಾಕಿಲ್ಲ. ಈವನ್ ಸೋಡಾ ಸಹ ಹಾಕ್ಕೊಳ್ಬೋದು. ಸೊ ಚೆನ್ನಾಗಿ ಡ್ರೈ ಐಟಮ್ನ ಮಿಕ್ಸ್ ಮಾಡಬೇಕು. ಸೊ ಅದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ 2 ಚಮಚ ಬೆಣ್ಣೆ, ನೀವು ಕರಗಿಸ್ಕೊಂಡಾದರೂ ಹಾಕ್ಕೊಳ್ಬೋದು, ಇಲ್ಲ ಹಾಗೇನೂ ಹಾಕ್ಕೊಳ್ಬೋದು. ಬಟ್ ಅದು ಸ್ವಲ್ಪ ಬೆಣ್ಣೆ ಮೆತ್ತಗಿರಬೇಕು. ಐಸ್ ಕ್ಯೂಬಿಂದ ತೆಗೆದು 1 ಅವರ್ ಆಗಿದ್ಮೇಲೆ ನೀವು ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕರಗಿಸ್ಕೊಂಡಾದರೂ ಹಾಕ್ಕೊಳ್ಳಿ. ಈವನ್ ಬೆಣ್ಣೆ ಬೇಡ ಅಂದ್ರೂ ಎಣ್ಣೆನೂ ಹಾಕ್ಕೊಳ್ಬೋದು, ಬಿಸಿ ಬಿಸಿ ಎಣ್ಣೆ ಹಾಕಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಡಾಲ್ಡಾ ಸಹ ಯೂಸ್ ಮಾಡ್ಬೋದು. ಸೊ ಇದು ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಷ್ಟು, ಅದಕ್ಕಿಂತ ಸ್ವಲ್ಪ ಕಮ್ಮಿ ಕಲಿಸ್ಕೊಳ್ಳಿ. ಚೆನ್ನಾಗಿ ನಾದ್ಕೊಳ್ಬೇಕು ನೀವು, ಒಟ್ಟಿಗೆ ನೀರು ಹಾಕಬೇಡಿ, ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು. ಬಟ್ ಅದನ್ನು ಸ್ವಲ್ಪ ಚಪಾತಿ ಹಿಟ್ಟು ಹೇಗೆ ನಾದ್ಕೊಳ್ತೀವಲ್ಲ ಅದೇ ಥರ ನಾದ್ಕೊಳ್ಳಿ, ಆವಾಗಲೇ ಚೆನ್ನಾಗಿ ಬರುತ್ತೆ. ಸೊ ನಾದಿ ಒಂದು 5-10 ನಿಮಿಷ ನಾದಿದ್ಮೇಲೆ ಒಂದು 15 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡಿ. ನೆನೆದ ಮೇಲೆ ಒಂದು ಬಾಂಡೆಗೆ ಎಣ್ಣೆ ಹಾಕಿ ಕರಿಯೋದಕ್ಕೆ ಇಟ್ಕೊಳ್ಳಿ. ಸೊ ನಾನಿಲ್ಲಿ ಈ ಚಕ್ಲಿ ಹುಳ್ಳಲ್ಲಿ ಈ 3 ಸ್ಟಾರ್ಸ್ ಇರುತ್ತೆ, 3 ಟೂತ್ ಇರೋದು, ಇನ್ನೊಂದು ಸಿಂಗಲ್ಲು. ನಾನಿಲ್ಲಿ 3 ತೊಗೊಂಡಿದ್ದೀನಿ, ಬೇಗ ಆಗುತ್ತೆ ಅಂತ. ಸಿಂಗಲ್ದೂ ನೀವು ತೊಗೊಳ್ಬೋದು, ಇಲ್ಲ ಅದನ್ನಾದರೂ ತೊಗೊಳ್ಬೋದು. ಸೊ ಬಿಸಿ ಕಾಯ್ದಿರುತ್ತಲ್ಲ, ಸುಮ್ಮನೆ ಹಿಂಗೆ ಬಿಡೋದು. ಈ ಥರ ಸ್ವಲ್ಪ ಬಿಡಿಯಾಗಿರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕದೀರಿ. ಬೆಣ್ಣೆ ಮುರ್ಕು ವೈಟ್ ಕಲರ್ ಇರುತ್ತೆ, ಇನ್ನೊಂದು ಸ್ವಲ್ಪ ಲಿಟಲ್ ಬಿಟ್ ಬ್ರೌನಿಷ್ ಇರುತ್ತೆ. ಈವನ್ ಎಳ್ಳು ಬೇಕು ಅಂದ್ರೂ ನೀವು ಹಾಕ್ಕೊಳ್ಬೋದು, ಬಿಳಿ ಎಳ್ಳು, ನಿಮಗೆ ಫ್ಲೇವರ್ಸ್ ಹೇಗೆ ಬೇಕೋ ಹಾಗೆ. ಇವಾಗ ಅದಾಗಿದೆ, ಸೊ ನಾನು ತೆಗೆದಿಡ್ತಾ ಇದ್ದೀನಿ. ಸೊ ನಾನು ಇನ್ನೊಂದು ಬ್ಯಾಚ್ ಹಾಕ್ಕೊತಿದ್ದೀನಿ. ನಾನಿಲ್ಲಿ 1.5 ಪಾವು ಅಕ್ಕಿ ಹಿಟ್ಟಲ್ಲಿ 3/4 kg ಅಷ್ಟು ಮಾಡಿದೆ. ಸೊ ಕಮ್ಮಿ ಐಟಮ್ಸಲ್ಲಿ ಕಮ್ಮಿ ಸಮಯದಲ್ಲಿ ಬೇಗ ಮಾಡ್ಕೊಳ್ಬೋದು. ಅಕ್ಕಿ ಹಿಟ್ಟು ಮನೆಯಲ್ಲೇ ಇರುತ್ತೆ, ಕಡಲೆ ಹಿಟ್ಟು ಮನೆಯಲ್ಲೇ ಇರುತ್ತೆ, ಜೀರಿಗೆ ಉಪ್ಪು ಎಲ್ಲನೂ ಮನೆಯಲ್ಲೇ ಇರುತ್ತೆ. ಒಂದು 1/2 ಅವರ್ ಒಳಗಡೆ ನೀವು ಮಾಡ್ಕೊಂಬಿಡ್ಬೋದು. ಸೊ ಹೆಲ್ತಿಯಾಗಿ ನಾವೇ ಮನೆಯಲ್ಲಿ ಮಾಡಿಕೊಂಡ್ರೆ ಇನ್ನೂ ಖುಷಿಯಾಗಿರುತ್ತೆ.
ಸೊ ಅದಕ್ಕೆ ನಾನು ಕರಿಬೇವನ್ನ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಕರಿಬೇವನ್ನ ಎಣ್ಣೆಲ್ಗಡೆ ಹಾಕಿ ಕರಿತಾ ಇದ್ದೀನಿ. ಈ ಬೇಕ್ರಿ ಸ್ಟೈಲಲ್ಲಿ ಬೇಕು ಅಂದರೆ ಸೊ ಕರಿಬೇವು ಸಹ ಹಾಕ್ಕೊಳ್ತೀವಿ, ಯಾಕಂದರೆ ಬೇಕ್ರಿಯಲ್ಲಿ ಇರುತ್ತಲ್ವ, ಅದ್ರ ಮೇಲೆ ಹಾಕಿರ್ತಾರೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ, ಟೇಸ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೂ ಸಹ ಚೆನ್ನಾಗಿರುತ್ತೆ. ನೋಡಿ ಹೇಗಿದೆ ಅಂತ. ನಾನು ಅದು ಮುರಿತಾ ಇದ್ದೀನಿ, ಮುರಿದ್ರೆ ಪುಡಿ ಪುಡಿ ಆಗ್ತಾಯಿದೆ. ಎಷ್ಟು ಚೆನ್ನಾಗಿದೆ, ಪುಡಿ ಪುಡಿ ಆಗ್ತಿದೆ ನೋಡಿ. ಸೊ ಬೆಣ್ಣೆ ಮುರುಕು ರೆಡಿ.